ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆನೇ ಇವಾಗ ಟೈಮ್ ಒಂದು 7 ಗಂಟೆ ಆಗಿದೆ. ಎದ್ದಿದ್ದು ಲೇಟ್ ಆಯಿತು ಆ್ಯಂಡ್ ಎದ್ದು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಫೇಸ್ ವಾಶ್ ಕೂಡ ಮಾಡಿಲ್ಲ. ನಿನ್ನೆ ನಾನು ಅಂದರೆ ಸ್ವಲ್ಪ ಹೇಳಿದ್ದೆ, ಆದರೆ ವಿಡಿಯೋನೇ ಸ್ಟಾರ್ಟ್ ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತಗೊಂಡಿದ್ದೆ. ಹಾಗೆ ಇವತ್ತು ಇದನ್ನು ಅದಕ್ಕೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಹತ್ರ ಇವಾಗ ಅಟ್ ಪ್ರೆಸೆಂಟ್ ಒಂದು ಸ್ವಲ್ಪ ಎಲ್ಲ ಹಾಗಾಗೆ ಇದೆ, ಸ್ವಲ್ಪ ಗಲೀಜು ಥರ ಇದೆ. ಯಾಕಂದರೆ ಕ್ಲೀನ್ ಮಾಡ್ತಿದ್ದಾರಲ್ಲ, ಒನ್ಸ್ ಎಲ್ಲ ಕ್ಲೀನ್ ಆದಮೇಲೆ ಕ್ಲೀನಾಗಿ ಕಾಣುತ್ತೆ. ಆ್ಯಂಡ್ ಕೆಲಸ ಮಾಡೋಕ್ಕೆ ಕೆಲಸದವ್ರು ಬರ್ತಾ ಇದ್ದಾರೆ. ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದರೆ ಮತ್ತಿನ್ಯಾವಾಗ ಮುಗಿಯುತ್ತೆ. ಇವತ್ತು ಕಂಪ್ಲೀಟ್ ಮಾಡೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಫೈನಲಾಗಿ ಕಂಪ್ಲೀಟ್ ಎಲ್ಲ ಮಾಡೇ ಅವ್ರು ಹೋಗೋದು ಇವತ್ತು. ಆ್ಯಂಡ್ ಇದಕ್ಕೆ ಸೀಟೆಲ್ಲ ಹಾಕೋಕ್ಕಿದೆ. ಸೀಟೆಲ್ಲ ಹಾಕಿ ಸೀಟೆಲ್ಲ ಮುಗಿಸಿ ಕಂಪ್ಲೀಟ್ ಫಿನಿಷ್ ಮಾಡಿಬಿಟ್ಟು ಹೋಗ್ತಾರೆ ಇವತ್ತು. ಅವ್ರು ಇಲ್ಲಿಯವರಲ್ಲ, ಮಂಗಳೂರವರು. ನಮಗೆ ಗೊತ್ತಿರೋರ ಕಡೆಯಿಂದ ಮಂಗಳೂರಿಂದ ಅವ್ರನ್ನ ಕರೆಸಿರೋದು ನಾವು. ಸೊ ನೆನ್ನೆನೇ ಫಿನಿಷ್ ಮುಗಿಸಿ ಎಲ್ಲ ಮುಗಿಸಿ ಹೋಗ್ತೀನಿ ಅಂತ ಹೇಳಿದರು. ಆದರೆ ನಮಗೆ ಮೆಟೀರಿಯಲ್ಸ್ ಸ್ವಲ್ಪ ಕಮ್ಮಿ ಇತ್ತು. ಸೊ ಮತ್ತೆ ನಾವು ಮೆಟೀರಿಯಲ್ಸ್ ಎಲ್ಲ ತರಿಸಿ ಕೆಲಸ ಮಾಡಿಸೋಷ್ಟೊತ್ತಿಗೆ ಲೇಟ್ ಆಯಿತು. ನೈಟ್ ಒಂದು 8:30 ಆಯಿತು. ಸೊ ಹಾಗಾಗಿ ಅವ್ರ ಮನೆಗೆ ಹೋದರು. ಮಂಗಳೂರಿಗೆ ಹೋಗಿಲ್ಲ, ಅವ್ರ ರಿಲೇಷನ್ ಮನೆ ಇದ್ದಾರೆ, ಅಲ್ಲಿದ್ದರು, ಸ್ಟೇ ಮಾಡಿದರು. ಇವಾಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಬೆಳಗ್ಗೆ ಇವಾಗ ಟೈಮು ಒಂದು ಎಷ್ಟು ಗಂಟೆ 8 ಗಂಟೆಗೆ ಬಂದುಬಿಟ್ಟಿದ್ದಾರೆ. ನೋಡ್ಬೇಕೀಗ ಅವರು ಬ್ರೇಕ್ಫಾಸ್ಟ್ ಮಾಡಿದಾರಾ ಇಲ್ವಾ ಏನೂ ಗೊತ್ತಿಲ್ಲ. ಈಗ ನೋಡ್ಬೇಕು ಏನು ಇವತ್ತು ಕೆಲಸ ಏನೇನು ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮನೆ ರಿಪೇರಿ ಆಗ್ತಾ ಇದೆ. ಎಲ್ಲ ಮನೆ ರಿಪೇರಿ ಮಾಡ್ತಾ ಇದ್ದಾರೆ. ಇಲ್ಲಿ ರಾಡೆಲ್ಲ ತಂದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗಾಗಿ ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಮನೆ ಮುಂದೆ ಹೇಗಾಗಿದೆ ಅಂತ. ಆ್ಯಂಡ್ ಮಳೆ ಬಂದರೆ ಜಾಸ್ತಿ ಇದು ಎಲ್ಲ ಗುಡ್ಡ ಅನಿಸುತ್ತೆ. ಗುಡ್ಡದ ಮೇಲೆ ಇಲ್ಲಿ ಮನೆ ಕಟ್ಟಿದ್ದಾರೆ. ಇದು ನಿಮಗೆ ಅದು ಕ್ಲೀನಾಗಿ ಗೊತ್ತಾಗಲ್ಲ ಈ ಥರ ನಾವು ವಿಡಿಯೋ ಮಾಡಿ ತೋರಿಸಿದ್ರೆ. ಆ್ಯಂಡ್ ಇಲ್ಲೇ ನಾವು ಇಲ್ಲಿರೋರಿಗೆ ಗೊತ್ತಾಗುತ್ತೆ. ಇದೊಂದು ಗುಡ್ಡದ ಮೇಲೆ ಈ ಥರ ಮನೆ ಕಟ್ಕೊಂಡಿದ್ದಾರೆ. ಆಗ ನಮ್ಮ ಹಸ್ಬೆಂಡ್ ಅವ್ರದ್ದು ತಂದೆ ಅವ್ರದ್ದು ಎಲ್ಲೋ ಯಾವಾಗಲೂ ಬಂದಿರೋದು, ಅದು ನಮಗೂ ಗೊತ್ತಿಲ್ಲ. ಏನಾಗುತ್ತೆ, ಇದು ಗುಡ್ಡ ಅಂದರೆ ಹೇಗಿರುತ್ತೆ ಹೇಳಿ, ಈ ಥರ ಇರುತ್ತಲ್ಲ. ಸೊ ಈ ಥರ ಇರೋದು ಮಳೆ ಬಂದಾಗ ಈ ಥರ ಸಮ ಮಾಡಿಕೊಂಡು ಒಂದು ಲೆವೆಲ್ ಮಾಡಿ ಈಗ ಮನೆ ಕಟ್ಟಿರ್ತಾರೆ. ಈ ಮನೆ ಕಟ್ಟಿರೋದು ಒಂದು ಲೆವೆಲ್ ಮಾಡಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಹೈಟ್ ಇದೆ, ಇಲ್ಲಿ ಡೌನ್ ಇದೆ. ಇದೊಂದು ಮಣ್ಣು ಹಾಕಿ ಇದನ್ನು ಲೆವೆಲ್ ಮಾಡಿ ಮನೆ ಕಟ್ಟಿರ್ತಾರೆ. ಇಲ್ಲಿ ನೋಡಿ, ಇದು ಡೌನ್ ಇದೆ. ಆ್ಯಂಡ್ ಈ ಥರ ಮಾಡಿ ಕಟ್ಟಿರ್ತಾರೆ. ಇವಾಗ ಏನಾಗುತ್ತೆ, ಈಗ ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಮಳೆ ಸ್ಟಾರ್ಟ್ ಆದಾಗ ಇದನ್ನೆಲ್ಲ ಕುಸಿತ ಬರುತ್ತೆ ಅಂದರೆ ಕೆಳಗೆ ಇದು ಮಣ್ಣು ಹಾಕಿರೋದು, ಇದೆಲ್ಲ ಮಣ್ಣು ಹಾಕಿ ಲೆವೆಲ್ ಮಾಡಿರೋದು. ಇದು ಆ್ಯಕ್ಚುಲಿ ಹೀಗಿಲ್ಲ, ಈಗ ಸಮವಾಗಿಲ್ಲ ಮನೆ, ಹೀಗಿದೆ. ಆ ಕಡೆ ಸೈಡು ಸ್ವಲ್ಪ ಎತ್ತರವಾಗಿದೆ, ಈ ಕಡೆ ಫುಲ್ ಡೌನ್ ಇದೆ. ನಿಮಗಿಲ್ಲೂ ಗೊತ್ತಾಗುತ್ತೆ ನೋಡಿ, ತೋರಿಸ್ತೀನಿ ರೀ. ಕೆಳಗೆ ಹೋಗಿ ನೋಡಿ, ಹೀಗಿದೆ. ಅಲ್ಲಿ ನೋಡಿ ಅಲ್ಲೊಂದು ಮನೆ ಇದೆ. ಫುಲ್ಲು ಅವರೆಲ್ಲ ಮನೆಯೆಲ್ಲ ಕಟ್ಟಿರೋದೆಲ್ಲ ಕಲ್ಲಿಂದಾನೆ. ಆಲ್ಮೋಸ್ಟ್ ಅವ್ರ ಮನೆ ನಿಂತಿರೋದೇ ಕಲ್ಲ ಮೇಲೇ. ಕಲ್ಲು ಈ ಥರ ಒಟ್ಟಿ ಕಲ್ಲ ಮೇಲೆ ಒಂದು ಸಮ ಮಾಡ್ಕೊಂಡು ಮನೆ ಕಟ್ಟಿರೋದು. ಇದೆಲ್ಲ ಗುಡ್ಡನ ಕಡ್ದು ಇಲ್ಲಿ ಮನೆ ಥರ ಮಾಡ್ಕೊಂಡಿದ್ದಾರೆ. ಇನ್ನೊಂದೇನೆಂದರೆ, ನಮಗೆ ಈ ಸರಿ ಮಳೆ ಬಂದರೆ ಈ ಕಾಂಪೌಂಡ್ ಇದೇನು ಕ್ರಾಸ್ ಬಿಟ್ಟಿದೆ ನೋಡಿ, ಇದಿಷ್ಟು ಹೋಗುತ್ತೆ. ಅಂದರೆ ಸೈಡು ಕೆಳಗೆ ಬೀಳುತ್ತೆ. ಕಾಂಪೌಂಡ್ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಮಳೆ ಬಂದರೆ. ಯಾಕಂದರೆ ಇದೆಲ್ಲ ಕಲ್ಲ ಮೇಲೆ ಕಟ್ಟಿರೋದ್ರಿಂದ. ಇದೊಂದು ಏನೋ ತರಿಸಿದ್ದಾರೆ ನೋಡಿ. ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ. ನಮ್ಮನೆ ಏನು ಸ್ಟ್ರೈಟ್ ಏನು ಕ್ಲೀನಾಗಿಲ್ಲ ನೋಡಿ. ಇದು ನಮ್ಮ ಮನೆ, ಅದೆಲ್ಲ ರಿಪೇರಿ ಮಾಡ್ತಿದ್ದಾರೆ. ಮಾಡಿದ ಮೇಲೆ ಒಂದು ಲುಕ್ ತೋರಿಸ್ತೀನಿ. ಬಿಫೋರ್ ಆಫ್ಟರ್ ಒಂದು ಲುಕ್ ತೋರಿಸ್ಬೇಕು ಅಂದ್ಕೊಂಡೆ, ಅದು ತೆಗಿಯೋಕ್ಕಾಗಲಿಲ್ಲ ನೋಡಿ. ಇಲ್ಲೂ ಕಲ್ಲು ಕಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲೊಂದು ಮನೆ ನೋಡಿ, ಆ ಮನೆ ಇದೆಯಲ್ಲ ಅದು ಕಲ್ಲಲ್ಲೇ. ಆಲ್ಮೋಸ್ಟ್ ಇಲ್ಲೆಲ್ಲ ಇರೋದು ಕಲ್ಲ ಮೇಲೇ ಮನೆ ಕಟ್ಕೊಂಡಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಇದು ಹೀಗೆ ಈ ಥರ ಇರೋದಿದು. ನೀವು ರೋಡ್ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಅಪ್ಪು ಇಲ್ಲಿ ಡೌನು. ಇದನ್ನು ಮಣ್ಣಾಕಿ ಕಲ್ಲಾಕಿ ಒಂದು ಕೂರಿಸಿರೋದ್ರಿಂದ ಈಗ ಏನಾಗುತ್ತೆ, ಮಳೆ ಬಂದಾಗ ಮಣ್ಣು ಕುಸಿತಾ ಇರಬೇಕಾದ್ರೆ ಮನೆಯೂ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಇವಾಗ
ಒಂದು ಸ್ವಲ್ಪ ಅಲ್ಲಿ ಮಣ್ಣೆಲ್ಲ ಹಾಕಿ ನಾವು ಒಂಚೂರು ಕಲ್ಲೆಲ್ಲ ಜೋಡಿಸ್ಬೇಕು, ಇಲ್ಲಾಂದರೆ ಆ ಕಡೆ ಸೈಡು ಬೀಳೋ ಚಾನ್ಸಸ್ ಇರುತ್ತೆ. ಸೌಂಡು ಕೆಲಸ ಮಾಡ್ತಿದ್ದಾರೆ. ಹೀಗೆ ಮನೆಯೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ. ಹೀಗಿದೆ ಫೈನಲ್ ಲುಕ್ ಮನೆಯದು. ಇದು ಬಿಫೋರು. ಇದೆಲ್ಲ ಆದಮೇಲೆ ನಾನು ನಿಮಗೆ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನಾನು ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫೈನಲಿಗೆ ಈಗಿದೆ. ಈಗ ಮತ್ತೆ ಒಂದು ಸ್ವಲ್ಪ ಕೆಲಸಗಳು ಸ್ಟಾರ್ಟ್ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ ಲುಕ್ ಹೇಗೆ ಕಾಣುತ್ತೆ ಅಂತ. ತುಂಬ ಮಳೆ ಬಂದು ಹೋಗಿರೋದ್ರಿಂದ ಎಷ್ಟು ಹೂಗಳೆಲ್ಲ ಬಿಡ್ತಾ ಇದೆ ಅಂದರೆ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡಿ ಇದೊಂಥರ ಹೂವು. ಆಮೇಲೆ ಇಲ್ಲೊಂದು ಹೂವಿದೆ, ಇಲ್ಲಿ ನೋಡಿ ಈ ಥರ ಹೂವು ಇದರಲ್ಲಿ ಬಿಟ್ಟಿದೆ. ಬರೀ ಹೂಗಳೇ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇದೊಂದು ಹೂವು, ಇಲ್ಲೊಂದು ಹೂವು ಹರಡ್ತಾ ಇದೆ. ನಾನು ಮೊನ್ನೆ ಮೆಂತ್ಯ ಹಾಕಿದ್ದೆ ಅಲ್ಲ, ಸಿಮೆಂಟ್ ಎಲ್ಲ ಬಿದ್ದುಬಿಟ್ಟಿದೆ. ಇಲ್ಲೆಲ್ಲ ವಾಶ್ ಮಾಡ್ಕೊಂಡಿದ್ದಾರೆ ಕೈ. ಇದನ್ನು ಕ್ಲೀನಾಗಿ ಬೇರೆ ಕಡೆ ತೆಗೆದಿಡಬೇಕಿತ್ತು, ಮಿಸ್ ಆಯಿತು. ನಾನು ನೋಡಿ ಈ ಥರ ಬಂದಿದೆ ಮೆಂತ್ಯ ಹಾಕಿದ್ದು. ಇಲ್ಲಿ ಗಿಡಗಳಿಗೆಲ್ಲ ನೀರು ಹಾಕಿದ್ದಾರೆ. ಹಣ್ಣು ಆಗ್ತಾ ಇದೆ. ಆಲ್ಮೋಸ್ಟ್ ಹಣ್ಣಾಗಿದ್ದೆಲ್ಲ ತಿಂದಾಯಿತು. ಇನ್ನೂ ಹಣ್ಣು ಆಗ್ತಾ ಇದೆ. ಇಲ್ಲೊಂದು ಸ್ವಲ್ಪ ಕೆಲವು ಪಾರ್ಟ್ಗಳೆಲ್ಲ ಇಟ್ಕೊಂಡಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ. ಅಂದರೆ ಮನೆ